ನೋಡಿ, ಒಂದು ಫುಡ್ ಐಟಮ್ ತೊಗೊಂಡ್ರೆ ಏನಕ್ಕೆ ಈ ಚಾರ್ಟ್ ಮಾಡಿದೆ ಅಂದರೆ, ಒಂದು ಫುಡ್ ಐಟಮ್ ತೊಗೊಂಡ್ರೆ ಅಟ್ಲೀಸ್ಟ್ 1 or 2 ನ್ಯೂಟ್ರಿಯೆಂಟ್ಸ್ ನಮ್ಮ ದೇಹಕ್ಕೆ ಸಿಗುತ್ತೆ ಅಂತೇಳಿ. ಫಾರ್ ಎಕ್ಸಾಂಪಲ್, ಈಗ ಮಿಲ್ಕ್ ತೊಗೊಂಡ್ವಿ, ಇದರಲ್ಲಿ ಪ್ರೋಟೀನ್ ಸಿಗುತ್ತೆ, ಫ್ಯಾಟು ಸಿಗುತ್ತೆ ಅಲ್ವಾ. ಎಸ್, ಎರಡಿದೆ ನೋಡಿ. 1 ಅಥವಾ 2 ಆದರೂ ಕಂಪಲ್ಸರಿಯಾಗಿ ನಮಗೆ ನ್ಯೂಟ್ರಿಯೆಂಟ್ಸು ಒಂದು ಫುಡ್ ಐಟಮಲ್ಲಿ ಇರುತ್ತೆ ಅನ್ನೋದಕ್ಕೆ ಒಂದು ಟೇಬಲ್ನ ನಿಮಗೆ ಎಕ್ಸಾಂಪಲ್ ಆಗಿ ಅಲ್ಲಿ ತುಂಬ ಎಕ್ಸಾಂಪಲ್ಸ್ನ ತೋರಿಸಿದ್ದು. ಆ ಥರ ನಾವು ತಿಂತಕ್ಕಂಥ ಫುಡ್ ಐಟಮಲ್ಲಿ ಅದನ್ನು ನೋಡ್ಕೊಳ್ಬೋದು. ಓಕೆ, ಇದೊಂದು ಮಿನರಲ್ಸ್ದು ಹೇಳಿಬಿಟ್ಟು ಸ್ಟಾಪ್ ಮಾಡ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಬಿಸೈಡ್ಸ್, ಬನ್ನಿ ಈಗ ನೆಕ್ಸ್ಟ್ ಪೇಜಿಗೆ ಬನ್ನಿ, ಪೇಜ್ ನಂಬರ್ 13ಗೆ. ಬಿಸೈಡ್ಸ್ ದೀಸ್ ನ್ಯೂಟ್ರಿಯೆಂಟ್ಸ್ ಅವರ್ ಬಾಡಿ ನೀಡ್ಸ್ ಡಯಟರಿ ಫೈಬರ್ಸ್. ಈಗ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್, ಸ್ಟಾರ್ಚ್, ಮಿನರಲ್ಸ್ ಆಯಿತು, ಅದೆಲ್ಲ ಹೇಗೆ ಬೇಕೋ ಹಾಗೆ ಡಯಟರಿ ಫೈಬರ್ಸು ಸಹ ನಮ್ಮ ದೇಹಕ್ಕೆ ಬೇಕು. ಯಾವುದಾಗಾದ್ರೆ ಡಯಟರಿ ಫೈಬರ್ಸ್ ಅಂದರೆ ನಾರು ಪದಾರ್ಥಗಳು ಅಂತೇಳಿ, ಯಾವುದ್ರಲ್ಲೆಲ್ಲ ಹೆಚ್ಚು ನಾರು ಪದಾರ್ಥಗಳಿರುತ್ತೆ ಅಂತೇಳಿ. ಆ್ಯಂಡ್ ವಾಟರ್, ಇದಿಷ್ಟೇ ಅಲ್ಲ, ನಮ್ಮ ದೇಹಕ್ಕೆ ವಾಟರು ಸಹ ಬೇಕು. ಓಕೆನಾ? ಡಯಟರಿ ಫೈಬರ್ಸ್ ಆರ್ ಆಲ್ಸೋ ನೌನ್ ಆಸ್ ಎ ರಫೇಜ್. ಏನಂತ ಕರೀತಾರೆ ಡಯಟರಿ ಫೈಬರ್ಸ್ನ? ರಫೇಜ್ ಅಂತ ಕರೀತಾರಂತೆ. ರಫೇಜ್ ಅಂದರೆ ನಾರು ಪದಾರ್ಥನೇ, ಅರ್ಥ ಆಯ್ತಾ? ಡಯಟರಿ ಫೈಬರ್ಸ್ ಈಸ್ ಆಲ್ಸೋ ನೋನ್ ಆಸ್ ರಫೇಜ್. ರಫೇಜ್ ಈಸ್ ಮೇನ್ಲಿ ಪ್ರೊವೈಡೆಡ್ ಬೈ ಪ್ಲಾಂಟ್ ಪ್ರಾಡಕ್ಟ್ ಇನ್ ಅವರ್ ಫುಡ್ಸ್. ರಫೇಜ್ ಸಾಮಾನ್ಯವಾಗಿ ನಮಗೆ ಯಾವುದರಿಂದ ಸಿಗುತ್ತೆ ನಾರು ಪದಾರ್ಥಗಳು? ಪ್ಲಾಂಟ್ ಪ್ರಾಡಕ್ಟ್. ಪ್ಲಾಂಟ್ ಪ್ರಾಡಕ್ಟ್ ಅಂದರೆ ಸೊಪ್ಪು, ತರಕಾರಿ, ಸೊಪ್ಪು ಅಲ್ವಾ, ಸಸ್ಯದಿಂದ ಸಿಗುವಂಥದ್ದು. ಅದರಲ್ಲೆಲ್ಲ ಹೆಚ್ಚಾಗಿ ನಾರು ಪದಾರ್ಥಗಳು ಹೆಚ್ಚಾಗಿರುತ್ತೆ. ಹೋಲ್ ಗ್ರೈನ್ಸ್ ಆ್ಯಂಡ್ ಪಲ್ಸಸ್, ಪೊಟ್ಯಾಟೋಸ್, ಫ್ರೆಶ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಆರ್ ಮೇನ್ ಸೋರ್ಸಸ್ ಆಫ್ ರಫೇಜಸ್. ಹೆಚ್ಚು ನಾರು ಪದಾರ್ಥಗಳು ಇರ್ತಕ್ಕಂತಹ ಫುಡ್ ಐಟಮ್ ಯಾವ್ದ್ಯಾವುದು? ಫ್ರೆಶ್ ಫ್ರೂಟ್ಸ್, ತಾಜಾ ಹಣ್ಣು, ವೆಜಿಟೇಬಲ್ಸ್, ತರಕಾರಿಗಳು ಮೇನ್ ಸೋರ್ಸಸ್ ಆಫ್ ರಫೇಜ್. ತುಂಬ ಹೆಚ್ಚು ನಾರು ಪದಾರ್ಥಗಳಿರೋದು ಹಸಿ ತರಕಾರಿ ಮತ್ತು ಹಣ್ಣಲ್ಲಿ ಹೆಚ್ಚು ನಾರಿನಾಂಶ ಮತ್ತು ನೀರಿನ ಅಂಶ, ವಾಟರ್ ಕಂಟೆಂಟು ಇರುತ್ತೆ. ರಫೇಜ್ ಡಸ್ ನಾಟ್ ಪ್ರೊವೈಡೆಡ್ ಎನಿ ನ್ಯೂಟ್ರಿಯೆಂಟ್ಸ್. ಈ ನಾರು ಪದಾರ್ಥಗಳಿಂದ ನಮ್ಗೆ ಯಾವುದೇ ನ್ಯೂಟ್ರಿಷನ್, ಪೋಷಕಾಂಶಗಳು ಸಿಗಲ್ಲ. ಅರ್ಥ ಆಯ್ತಾ? ಯಾವ ಪ್ರೋಟೀನ್ಸ್ ಇರಲ್ಲ, ಕಾರ್ಬೋಹೈಡ್ರೇಟ್ಸ್ ಇರಲ್ಲ, ಏನಿರಲ್ಲ ಟು ಅವರ್ ಬಾಡಿ, ಬಟ್ ಈಸ್ ಆನ್ ಎಸೆನ್ಷಿಯಲ್ ಕಾಂಪೊನೆಂಟ್ ಆಫ್ ಅವರ್ ಬಾಡಿ ಆ್ಯಂಡ್ ಆಡ್ಸ್ ಟು ಇಟ್ಸ್ ಬಲ್ಕ್. ತುಂಬ ಹೆಚ್ಚು ನಮಗೆ ನ್ಯೂಟ್ರಿಯೆಂಟ್ಸ್ನ ಪ್ರೊವೈಡ್ ಮಾಡದೆ ಹೋದರೂ ನಮ್ಮ ಬಾಡಿಗೆ ತುಂಬ ಅವಶ್ಯಕತೆ ಇದೆ. ಏನಕ್ಕೆ? ಈ ಫುಡ್ಡಲ್ಲಿ ಬಲ್ಕ್ ಮಾಡೋದಕ್ಕೆ, ನಾವು ತಿಂದ ಆಹಾರ ಡೈಜೆಷನ್ ಆಗಬೇಕು, ಚೆನ್ನಾಗಿ ಅಬ್ಸರ್ವ್ ಆಗಬೇಕು, ಎನರ್ಜಿ ಬರಬೇಕು ಅಂದರೆ ದಿಸ್ ಹೆಲ್ಪ್ಸ್ ಅವರ್ ಬಾಡಿ ಗೆಟ್ ರಿಡ್ ಆಫ್ ಅನ್ಡೈಜೆಸ್ಟೆಡ್ ಫುಡ್. ಜೀರ್ಣ ಆಗಬೇಕು ಅಂದರೆ, ಜೀರ್ಣ ಆಗದೇ ಇರ್ತಕ್ಕಂಥ ಆಹಾರಗಳು ಮತ್ತು ನಮ್ಮ ದೇಹ ತಿಂದಂಥ ಆಹಾರವನ್ನು ಅಬ್ಸರ್ವ್ ಮಾಡ್ಕೊಬೇಕು ಅಂದರೆ ಈ ಡಯಟರಿ ಫೈಬರ್ಸ್ ಅಂತ ಏನು ಕರಿತೀವಿ, ಈ ನಾರು ಪದಾರ್ಥಗಳು ನಮ್ಮ ದೇಹಕ್ಕೆ ತುಂಬ ಉಪಯೋಗ ಬೇಕಾಗಿದೆ. ಆಯಿತಾ? ಹಾಗೆ ವಾಟರ್ದಿದೆ, ಅದೊಂದು ಹೇಳಿ ಮುಗಿಸ್ತೀನಿ, ನೆಕ್ಸ್ಟ್ ಕ್ಲಾಸಲ್ಲಿ ಹೇಳೋಣ. ವಾಟರ್ ಹೆಲ್ಪ್ಸ್ ಅವರ್ ಬಾಡಿ ಟು ಅಬ್ಸರ್ವ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಫುಡ್. ರಫೇಜ್ ಎಷ್ಟು ಮುಖ್ಯನೋ ಹಾಗೆ ನೀರು ಸಹ ನಾವು ತಿಂದಂಥ ಆಹಾರವನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ವಾಟರು ಸಹ ತುಂಬ ಇಂಪಾರ್ಟೆಂಟ್. ಈಗ ಫಾರ್ ಎಕ್ಸಾಂಪಲ್, ನೀರೇ ಕುಡಿಲಿಲ್ಲ ಅಂದರೆ ನಾವು ತಿಂದಂಥ ಆಹಾರ ಗಟ್ಟಿಯಾಗಿ ನಮ್ಮ ದೇಹದಲ್ಲಿ ಹಾಗೇ ಇರುತ್ತೆ. ಮತ್ತು ದೇಹದ ಎಲ್ಲ ಭಾಗಗಳಿಗೆ ಸಪ್ಲೈ ಮಾಡೋದು ಯಾರು? ವಾಟರ್ ಜಾಸ್ತಿ ಕುಡಿದಷ್ಟು ಎಲ್ಲ ಕಡೆ ದೇಹದ ಎಲ್ಲ ಭಾಗಗಳಿಗೂ ವಾಟರ್ ಮೂಲಕ ಏನಾಗುತ್ತೆ? ಸಪ್ಲೈ ಆಗುತ್ತೆ ನಾವು ತಿಂದಂತಹ ಫುಡ್ ಅಲ್ವಾ. ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಥ್ರೋಯಿಂಗ್ ಔಟ್ ಸಮ್ ವೇಸ್ಟ್ ಫ್ರಮ್ ಬಾಡಿ ಆ್ಯಸ್ ಯೂರಿನ್ ಆ್ಯಂಡ್ ಸ್ವೆಟ್. ನಾಟ್ ಓನ್ಲಿ ಫಾರ್ ಅಬ್ಸರ್ವ್ ನ್ಯೂಟ್ರಿಯೆಂಟ್ಸ್. ನಾವು ತಿಂದಂಥ ಆಹಾರ ಪೋಷಕಾಂಶ ಅಬ್ಸರ್ವ್ ಆಗೋಕ್ಕೆ ಮಾತ್ರ ನೀರು ಬೇಡ, ನಮ್ಮ ದೇಹದಲ್ಲಿ ವೇಸ್ಟೇಜ್. ಈಗ ಹೇಗೆ ಏನಾದರೂ ಕೊಳೆ ಆಯಿತು ಅಂದರೆ ಮನೆ ಒರೆಸ್ಕೊಂಡು ಬರ್ತೀವಿ, ನೀರು ಹಾಕ್ಕೊಂಡಿಲ್ಲ, ನೀರು ಹಾಕ್ತೀವಿ, ಆ ಕೊಳೆ ಧೂಳು ಎಲ್ಲ ಹೊಟ್ಟೋಗುತ್ತೆ. ಹಾಗೆ ನಮ್ಮ ಇನ್ಸೈಡ್ ಬಾಡಿ, ನಮ್ಮ ದೇಹದ ಒಳಗಡೆನೂ ಕ್ಲೀನ್ ಮಾಡಬೇಕಲ್ವಾ, ಕ್ಲೀನ್ ಮಾಡೋಕ್ಕಾಗಲ್ಲ. ನಾವು ಹೆಚ್ಚು ನೀರು ಕುಡಿದ್ರೆ ಏನಾಗುತ್ತೆ? ನಮ್ಮ ದೇಹದಲ್ಲಿರ್ತಕ್ಕಂಥ ವೇಸ್ಟೇಜು ಯೂರಿನ್ ಮೂಲಕ ಹೊರ ಹೋಗುತ್ತೆ ಮತ್ತು ಸ್ವೆಟ್ಟಿಂಗ್, ಬೆವರೋದ್ರ ಮೂಲಕ ಹೊರ ಹೋಗುತ್ತೆ. ನಾರ್ಮಲಿ ವಿ ಗೆಟ್ ಮೋಸ್ಟ್ ಆಫ್ ದ ವಾಟರ್ ದಟ್ ಅವರ್ ಬಾಡಿ ನೀಡ್ಸ್ ಫ್ರಮ್ ದ ಲಿಕ್ವಿಡ್ಸ್ ವಿ ಡ್ರಿಂಕ್. ನಮ್ಮ ದೇಹಕ್ಕೆ ಬರೀ ವಾಟರ್ಗಿಂತ ಹೆಚ್ಚಾಗಿ ವಾಟರ್ ಕಂಟೆಂಟ್ ಇರ್ತಕ್ಕಂಥ ಫುಡ್ ಐಟಮು ತುಂಬ ಅವಶ್ಯಕತೆ ಇದೆ. ಸಚ್ ಆಸ್ ವಾಟರ್, ಬರೀ ನೀರನ್ನೇ ಅಲ್ಲ. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಮಿಲ್ಕ್ ಅದು ಲಿಕ್ವಿಡ್,
and tea. In addition, we add water to most cooked foods. ಹಾಲು, ಕಾಫಿ, ಟೀ, ಇದು ಸಹ ಇದೆಲ್ಲ ದ್ರವ ಪದಾರ್ಥಗಳ ಲಿಕ್ವಿಡ್, ಅದು ಕುಡಿಯೋದ್ರಿಂದ. ಮತ್ತು ನಾವು ಊಟ ಮಾಡಬೇಕಾದ್ರೆ, ಅಡುಗೆ ಮಾಡ್ಕೋಬೇಕಾದ್ರೆ ತರಕಾರಿ ಮತ್ತು ಕಾಳುಗಳೆಲ್ಲ ಹಾಗೆ ಹಾಕಿಟ್ಬಿಡ್ತೀವ, ಅದು ಕುಕ್ ಆಗಬೇಕು ಅಂದರೆ ವಾಟರ್ ಹಾಕ್ತೀವಿ ತಾನೆ, ಅದರಲ್ಲೂ ಸಹ ವಾಟರ್ ಕಂಟೆಂಟ್ ಇರುತ್ತೆ. ಸೊ ಲೆಟ್ ಸಿ ಇಫ್ ದೇರ್ ಈಸ್ ಎನಿ ಅದರ್ ಸೋರ್ಸಸ್ ವಿಚ್ ಪ್ರೊವೈಡ್ಸ್ ವಾಟರ್ ಟು ಅವರ್ ಬಾಡಿ. ಇದಲ್ಲದೆ ಬೇರೆ ಇನ್ಯಾವುದರಿಂದ ವಾಟರ್ ಕಂಟೆಂಟ್ ನಮ್ಮ ದೇಹಕ್ಕೆ ಸಿಗುತ್ತೆ ಅಂತೇಳಿ ಲಿಸ್ಟ್ ಮಾಡಿ. ಅಂತಹ ಫುಡ್ಸ್ನ ಹೆಚ್ಚೆಚ್ಚು ತಗೊಳ್ಳೋಣ. ಅಂದರೆ ಹೆಚ್ಚು, ಈಗ ಕಿತ್ತಳೆ ಹಣ್ಣು ತಿಂತೀವಿ, ಎಷ್ಟು ರಸಭರಿತವಾಗಿರುತ್ತೆ. ನಿಂಬೆಹಣ್ಣಲ್ಲಿ, ವಾಟರ್ ಮೆಲನಲ್ಲಿ ಅಲ್ವಾ, ಅದೆಲ್ಲ ವಾಟರ್ ಕಂಟೆಂಟ್ ಹೆಚ್ಚಾಗಿರುತ್ತೆ. ವೆಜಿಟೇಬಲ್ಸಿಗೆ ಬಂದರೆ ಈ ನಿಂಬೆಹಣ್ಣು ಅಥವಾ ಕ್ಯಾರೆಟು, ಅದರಲ್ಲೂ ವಾಟರ್ ಕಂಟೆಂಟ್ ಇರುತ್ತೆ. ಸೋರೆಕಾಯಿ ಇರ್ಬೋದು, ಬೂದುಂಬಳಕಾಯಿ ಇರ್ಬೋದು, ಇದರಲ್ಲೆಲ್ಲ ವಾಟರ್ ಕಂಟೆಂಟ್ ಇರುತ್ತೆ ಅಲ್ವಾ. ಇಂಥ ಪದಾರ್ಥಗಳನ್ನ ವಾಟರ್ ಕಂಟೆಂಟ್ ತಿಂದರೆ ನಮ್ಮ ದೇಹ ಚೆನ್ನಾಗಿ ನ್ಯೂಟ್ರಿಷನ್ನು ಅಬ್ಸರ್ವ್ ಆಗುತ್ತೆ, ಡೈಜೆಷನ್ನು ಕರೆಕ್ಟ್ ಆಗುತ್ತೆ, ವೇಸ್ಟೇಜು ಹೊರಗೆ. ಅರ್ಥ ಆಯ್ತಾ? ಇಷ್ಟಿರಲಿ. ನೆಕ್ಸ್ಟ್ ಕ್ಲಾಸಲ್ಲಿ ಆ್ಯಕ್ಟಿವಿಟಿ 3ಇಂದ ಸ್ಟಾರ್ಟ್ ಮಾಡೋಣ. ಓಕೆ, ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಎಕ್ಸ್ಪ್ಲನೇಷನ್ ಹೆಚ್ಚಿಗೆ ಬೇಕು ಅಂದರೆ ಅದನ್ನು ಹಾಕಿ. ಓಕೆ, ಥ್ಯಾಂಕ್ ಯು ಎಲ್ರಿಗೂ. ಲಾಸ್ಟ್ ಕ್ಲಾಸಲ್ಲಿ ಪಾರ್ಟ್ 5 ವರ್ಗೆ ಮಾಡಿದ್ದೆ. ಇದು ಪಾರ್ಟ್ 6, ಆ್ಯಕ್ಟಿವಿಟಿ 3 ಕಂಟಿನ್ಯೂ ಪಾರ್ಟ್. ಸಿ ಇನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 14, ಆ್ಯಕ್ಟಿವಿಟಿ 3. ಲಾಸ್ಟ್ ಕ್ಲಾಸಲ್ಲಿ ಏನು ಯಾವುದ್ಯಾವುದೆಲ್ಲ ವಾಟರ್ ಕಂಟೆಂಟ್ ಇರೋವಂತಹ ಫುಡ್ ಐಟಮ್ಸ್ ಯಾವುದಿದೆ ಅದನ್ನು ಲಿಸ್ಟ್ ಮಾಡಿ ಅಂತೇಳಿ ಹೇಳಿದ್ವಿ ಅಲ್ವಾ, ಹೋಮ್ವರ್ಕ್ ಕೊಟ್ಟಿದ್ವಿ. ಯಾವ್ಯಾವುದ್ರಲ್ಲೆಲ್ಲ ವಾಟರ್ ಕಂಟೆಂಟು ತುಂಬ ಇರುತ್ತೆ, ವಾಟರ್, ಟೀ, ಮಿಲ್ಕ್, ಇದನ್ನು ಬಿಟ್ಟು ಅಂತೇಳಿ. ಓಕೆ, ಟೇಕ್ ಎ ಟೊಮ್ಯಾಟೊ ಆರ್ ಎ ಫ್ರೂಟ್ ಲೈಕ್ ಲೆಮನ್, ಕಟ್ ಇನ್ ಟು ಎ ಪೀಲ್, small pieces. Do your hands get wet while doing so? ಕ್ವಶನ್ ಕೇಳ್ತಿದ್ದಾರೆ ಇಲ್ಲಿ. ಈಗ ಟೊಮ್ಯಾಟೊನೋ ಅಥವಾ ಯಾವುದಾದ್ರೂ ಫ್ರೂಟ್ಸ್, ವಾಟರ್ ಮೆಲನ್ ಇರ್ಬೋದು, ಅಂದರೆ ಕಲ್ಲಂಗಡಿ ಹಣ್ಣು, ಅಥವಾ ಬೇರೆ ಹಣ್ಣು, ಕಿತ್ತಳೆ ಹಣ್ಣು ಇರ್ಬೋದು, ಅಥವಾ ಸೇಬಿನ ಹಣ್ಣು ಇರ್ಬೋದು, ಅದನ್ನು ತಗೊಳ್ಳೋಣ. ಅದನ್ನು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡಿ. ನಿಮ್ಗೆ ಏನಾದರೂ ಫೀಲ್ ಆಗುತ್ತಾ ಕಟ್ ಮಾಡಬೇಕಾದ್ರೆ? ಏನು ಫೀಲ್ ಆಗುತ್ತೆ? ಕೇರ್ಫುಲಿ ಅಬ್ಸರ್ವ್ whenever a vegetables and fruits are being cut. ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. ನಾವು ತರಕಾರಿ ಅಥವಾ ಹಣ್ಣುಗಳನ್ನು ಕಟ್ ಮಾಡಬೇಕಾದ್ರೆ ಯಾವ ಥರ ಫೀಲ್ ಆಗುತ್ತೆ ಅಂತೇಳಿ. ಪೀಲ್ಡ್, ಅದ್ರ ಸಿಪ್ಪೆ ತೆಗಿಬೇಕಾದ್ರೆ. ಗ್ರೇಟೆಡ್ ಆ್ಯಂಡ್ ಮ್ಯಾಶ್ಡ್ ಅಟ್ ಯುವರ್ ಹೋಮ್, ಅದನ್ನು ನಿಮ್ಮ ಮನೇಲಿ ನಿಮಗೆ ಮಾಡಿರ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಕಿತ್ತಳೆ ಹಣ್ಣು ಸಿಪ್ಪೆ ತೆಗಿತಿರ್ತೀರ, ಸಣ್ಣ ನೀರಿನ ಹನಿಗಳೆಲ್ಲ ಬರ್ತಾ ಇರುತ್ತೆ ಅಲ್ವಾ ಅದರಲ್ಲಿ. Do you find any fresh vegetables or fruits that do not contain some amount of water? ನೀವು ಯಾವತ್ತಾದರೂ ನೋಡಿದ್ದೀರಾ ಯಾವುದಾದ್ರೂ ತರಕಾರಿ ಅಥವಾ ಹಣ್ಣುಗಳನ್ನು ಕಟ್ ಮಾಡುವಾಗ ನೀರಿನ ಅಂಶನೇ ಇಲ್ಲದೆ ಇರೋ ಅಂಥದ್ದನ್ನ ಯಾರಾದರೂ ಅಬ್ಸರ್ವ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ. ನೋ ಅಲ್ವಾ. ಯಾವುದೇ ತರಕಾರಿಗಳನ್ನ, ಕ್ಯಾರೆಟ್ ಇರ್ಬೋದು, ಬೀನ್ಸ್ ಇರ್ಬೋದು, ಅಥವಾ ನಿಂಬೆಹಣ್ಣು ಇರ್ಬೋದು, ಅಥವಾ ಹೀರೆಕಾಯಿ ಇರ್ಬೋದು, ಸೋರೆಕಾಯಿ ಇರ್ಬೋದು, ಯಾವುದೇ ವೆಜಿಟೇಬಲ್ಸ್ ಅಥವಾ ಹಣ್ಣುಗಳನ್ನ ಕಟ್ ಮಾಡಬೇಕಾದ್ರೆ ಫುಲ್ ಡ್ರೈ ಇರೋದನ್ನ ನೋಡಿರ್ತೀವ ನಾವು? ನೋ. ವಿ ಸಿ ದಟ್ ಮೆನಿ ಫುಡ್ ಮೆಟೀರಿಯಲ್ಸ್ ದೆಮ್ಸೆಲ್ವ್ಸ್ ಕಂಟೈನ್ ವಾಟರ್. ನಾವು ತುಂಬ ಫುಡ್ ಐಟಮ್ನ, ಆಹಾರ ಪದಾರ್ಥಗಳನ್ನ ನೋಡಿರ್ತೀವಿ. ಆಲ್ಮೋಸ್ಟ್ ಎಲ್ಲದರಲ್ಲೂ ಏನಿರುತ್ತೆ? ನೀರಿನ ಅಂಶ, ವಾಟರ್ ಕಂಟೆಂಟು ಇದ್ದೇ ಇರುತ್ತೆ. ಟು ಸಮ್ ಎಕ್ಸ್ಟೆಂಟ್, ಕೆಲವೊಂದರಲ್ಲಿ ತುಂಬಾ ಇರುತ್ತೆ. ಟು ಸಮ್ ಎಕ್ಸ್ಟೆಂಟ್ ಅಂದರೆ ಅವರ್ ಬಾಡಿ ನೀಡ್ಸ್ ಆರ್ ಮೆಟ್ ಬೈ ದಿಸ್ ವಾಟರ್. ಅಪಾರ್ಟ್ ಫ್ರಮ್ ದಿಸ್ ವಿ ಆಲ್ಸೋ ಹ್ಯಾಡ್ ವಾಟರ್ ವೈಲ್ ಕುಕ್ಕಿಂಗ್ ಮೆನಿ ಫುಡ್ ಐಟಮ್ಸ್. ಇದು ನಾವು ತಿನ್ನಬೇಕಾದ್ರೆ ಆ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸು ಇದು ನಮ್ಮ ದೇಹಕ್ಕೆ ತುಂಬ ಅವಶ್ಯಕತೆ. ಅದಲ್ಲದೆ ನಾವು ಆಹಾರವನ್ನು ಬೇಯಿಸ್ಕೊಂಡು ತಿಂತೀವಲ್ಲ, ಆವಾಗಲೂ ಸಹ ನಮಗೆ ತುಂಬ ವಾಟರ್ ಕಂಟೆಂಟು ಕುಕ್ ಮಾಡಬೇಕಾದ್ರೆ ಸಿಗುತ್ತೆ ತುಂಬ ಫುಡ್ ಐಟಮ್ಸಲ್ಲಿ ಅಂತೇಳಿ. ಓಕೆ,
ಹಾಗಾದ್ರೆ ಅರ್ಥ ಆಯ್ತಲ್ವಾ? ತುಂಬ ವಾಟರ್ ಐಟಮ್ಸ್ ಇರೋವಂಥದ್ದು ಫ್ರೂಟ್ಸ್ ಮತ್ತು ವೆಜಿಟೇಬಲ್ಸಲ್ಲಿ ಇರುತ್ತೆ. ಓಕೆ, ಲೆಟ್ಸ್ ವಿ ಗೋ ನೌ. 2.3 ಬ್ಯಾಲೆನ್ಸ್ಡ್ ಡಯಟ್. ಸಿ ಇನ್ ಯುವರ್ ಟೆಕ್ಸ್ಟ್ ಬುಕ್. The food we normally eat in a day is our diet. ನಾವು ಪ್ರತಿದಿನ ಏನು ಊಟ ಮಾಡ್ತೀವೋ ಅದೇ ನಮ್ಮ ಆಹಾರ ಅಲ್ವಾ? ಫಾರ್ ಗ್ರೋತ್ ಆ್ಯಂಡ್ ಮೇಂಟೈನ್ಸ್ ಆಫ್ ಗುಡ್ ಹೆಲ್ತ್. ಅದೇ ನಮ್ಮನ್ನು ಬೆಳವಣಿಗೆ ಉಪಯೋಗ ಮಾಡೋದು ಮತ್ತು ನಮ್ಮ ಆರೋಗ್ಯವನ್ನು ಕಾಪಾಡುವಂಥದ್ದು. ಅವರ್ ಡಯಟ್ ಶುಡ್ ಹ್ಯಾವ್ ಆಲ್ ದ ನ್ಯೂಟ್ರಿಯೆಂಟ್ಸ್ ದಟ್ ಅವರ್ ಬಾಡಿ ನೀಡ್ಸ್ ಇನ್ ರೈಟ್ ಕ್ವಾಂಟಿಟೀಸ್. ಅಲ್ಲದೆ ನಾವು ತಿಂತಕ್ಕಂಥ ಆಹಾರದಲ್ಲಿ ನಾವೇನು ಡಯಟ್ ಅಥವಾ ಊಟವನ್ನು ಮಾಡ್ತೀವಿ, ಕಂಪಲ್ಸರಿಯಾಗಿ ಶುಡ್ ಅಂದರೆ ಬೇಕೇ ಬೇಕು ಅಂತೇಳಿ ಎಲ್ಲ ನ್ಯೂಟ್ರಿಯೆಂಟ್ಸು ಬೇಕಂತೆ ನಮ್ಮ ಬಾಡಿಗೆ, ಅವಶ್ಯಕತೆ ಇದೆ. ಯಾವಾಗ? ರೈಟ್ ಟೈಮಲ್ಲಿ, ರೈಟ್ ಕ್ವಾಂಟಿಟಿಯಲ್ಲಿ ಎಲ್ಲ ನ್ಯೂಟ್ರಿಯೆಂಟ್ಸು ಸಮವಾಗಿ ನಮ್ಮ ಬಾಡಿಗೆ ತುಂಬ ಅವಶ್ಯಕತೆ ಇದೆ, ಬೇಕೇ ಬೇಕು. ನಾಟ್ ಟೂ ಮಚ್ ಆಫ್ ಒನ್ ಆ್ಯಂಡ್ ನಾಟ್ ಟೂ ಲಿಟಲ್ ಆಫ್ ದ ಅದರ್. ಯಾವುದು ಟೂ ಮಚ್ಚು ಅಲ್ಲ, ತುಂಬ ಒಂದೇ ಥರ ನ್ಯೂಟ್ರಿಯೆಂಟ್ಸು ಅಲ್ಲ, ತುಂಬ ಕಡಿಮೆ ನ್ಯೂಟ್ರಿಯೆಂಟ್ಸು ಅಲ್ಲ. ತುಂಬ ಫಾರ್ ಎಕ್ಸಾಂಪಲು ತುಂಬ ಆಯಿಲಿ ಐಟಮ್ ತಿನ್ನೋದು, ಅಥವಾ ತುಂಬ ಆಯಿಲೇ ಇಲ್ಲದೆ ಇರ್ತಕ್ಕಂಥ ಐಟಮ್ ತಿನ್ನೋದು, ಅಥವಾ ಏನೂ ಬರೀ ಒಂದೇ ಥರ ಫುಡ್ ತಿನ್ನೋದು, ಅದನ್ನು ನ್ಯೂಟ್ರಿಯೆಂಟ್ಸ್ ಥರ ತುಂಬ ಟೂ ಮಚ್ ಆಗಲಿ ತುಂಬ ಕಡಿಮೆ ಆಗಲಿ ಇರೋವಂಥದ್ದು ನ್ಯೂಟ್ರಿಯೆಂಟ್ಸ್ ಅಲ್ಲ. ದ ಡಯಟ್ ಶುಡ್ ಆಲ್ಸೋ ಕಂಟೈನ್ ಎ ಗುಡ್ ಅಮೌಂಟ್ ಆಫ್ ರಫೇಜ್ ಆ್ಯಂಡ್ ವಾಟರ್. ಸಚ್ ಡಯಟ್ ಈಸ್ ಕಾಲ್ಡ್ ಬ್ಯಾಲೆನ್ಸ್ಡ್ ಡಯಟ್. ಯಾವುದು ಅತಿಯಾಗದೆ, ಯಾವುದು ಕಡಿಮೆ ಆಗದೆ, ಎಲ್ಲ ನ್ಯೂಟ್ರಿಯೆಂಟ್ಸು ಹೊಂದಿದ್ದು, ಅದ್ರ ಜೊತೆಗೆ ಏನಿರಬೇಕು? ರಫೇಜ್ ಆ್ಯಂಡ್ ವಾಟರ್ ಹೊಂದಿರ್ತಕ್ಕಂತಹ ಫುಡ್ಡನ್ನು ನಾವೇನಂತ ಕರಿತೀವಿ? ಬ್ಯಾಲೆನ್ಸ್ಡ್ ಡಯಟ್. ವಾಟ್ ವಿ ಕಾಲ್ ಬ್ಯಾಲೆನ್ಸ್ಡ್ ಡಯಟ್, ಸಮತೋಲನ ಆಹಾರ ಅಂತೇಳಿ ಕರಿತೀವಿ. ಅರ್ಥ ಆಗ್ತಿದ್ಯಾ? ಅಂದರೆ ಎಲ್ಲ ಥರದ ಪೋಷಕಾಂಶಗಳನ್ನು ಹೊಂದಿರ್ತಕ್ಕಂಥ ಫುಡ್ಡಲ್ಲಿ ಏನಿರುತ್ತೆ? ಸಮತೋಲನವಾದ ಆಹಾರ ಅಂತ ಹೇಳಿ ಕರಿತೀವಿ. ಅದನ್ನು ಬ್ಯಾಲೆನ್ಸ್ಡ್ ಡಯಟ್ ಅಂತೇಳಿ ಕರಿತೀವಿ. ಸಮತೋಲನ ಆಹಾರ ಅಂದರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಅಂದರೆ ಏನು? ಕಾರ್ಬೋಹೈಡ್ರೇಟ್ಸು, ಪ್ರೋಟೀನ್ಸು, ವೈಟಮಿನ್ಸು, ಮಿನರಲ್ಸು, ವಾಟರು ಇದೆಲ್ಲ ಇರಬೇಕು. ಬರೀ ಕಾರ್ಬೋಹೈಡ್ರೇಟ್ಸ್ ಬರೀ ರೈಸೇ ತಿನ್ನೋದಲ್ಲ, ಬರೀ ಪ್ರೋಟೀನ್ಸು ಬರೀ ಗ್ರೈನ್ಸೇ ತಿನ್ನೋದಲ್ಲ, ಕಾಳುಗಳನ್ನ ಬರೀ ಫ್ಯಾಟೇ ತಿನ್ನೋದಲ್ಲ, ತುಪ್ಪ, ಬೆಣ್ಣೆ, ಹಾಲು ಅದೇನೇ ತಿನ್ನೋದಲ್ಲ. ಓಕೆ, ಎಲ್ಲ ಸಮ ಪ್ರಮಾಣದಲ್ಲಿದ್ದರೆ ಅದನ್ನು ಬ್ಯಾಲೆನ್ಸ್ಡ್ ಡಯಟ್ ಅಂತೇಳಿ ಕರಿತೀವಿ. ಓಕೆ, ಉಂಟು ಮಾಡುತ್ತೆ ಅಂತೇಳಿ. ಓಕೆ, ಇಷ್ಟಿರಲಿ. ಪಾರ್ಟ್ 6ಅಲ್ಲಿ ಕಂಟಿನ್ಯೂ ಪಾರ್ಟ್ನ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡ್ತೀನಿ. ಏನಾದರೂ ಡೌಟ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು.